ಉಡುಪಿಯ ಶ್ರೀಕೃಷ್ಣ ದೇವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರಿಗೆ ಸಮರ್ಪಣೆಯಾಗಿ ಸಂಗೀತ ಬಾಲಚಂದ್ರ ಅವರ 25 ಗಂಟೆಗಳ ನಿರಂತರ ದಾಸವಾಣಿ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಭಾನುವಾರ ಬೆಳಗ್ಗೆ 6:30ಕ್ಕೆ ಶ್ರೀ ಪುತ್ತಿಗೆ ಮಠದ ಭಗವದ್ಗೀತಾ ಮಂದಿರದ ಶ್ರೀ ಪುತ್ತಿಗೆ ನೃಸಿಂಹ ಸಭಾಭವನದಲ್ಲಿ ಆರಂಭಗೊಂಡ ದಾಸವಾಣಿ ಗಾಯನ ಸೋಮವಾರ ಬೆಳಗ್ಗೆ 7:40ಕ್ಕೆ ಮಂಗಳವಾಯಿತು. ಕೊನೆಯಲ್ಲಿ ಕೃಷ್ಣ ಎನಬಾರದೆ ಎಂಬ ದಾಸರ ಪದವನ್ನು ಭಕ್ತಿಭಾವದಿಂದ ಹಾಡಿದ ಅವರು ತಮ್ಮ 25 ಗಂಟೆಗಳ ಕಂಠಸಿರಿಯನ್ನು ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರಿಗೆ ಸಮರ್ಪಿಸಿ ಧನ್ಯರಾದರು. ಈ ಐತಿಹಾಸಿಕ ಸಾಧನೆಯನ್ನು ಅಧಿಕೃತವಾಗಿ ದೃಢೀಕರಿಸಲು ಆಗಮಿಸಿದ್ದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಏಷ್ಯಾ ಹೆಡ್ ಡಾ ಮನೀಶ್ ವಿಷ್ಣೋಯಿ ಅವರು ವಿಶ್ವ ದಾಖಲೆಯನ್ನು ಘೋಷಿಸಿ ಪ್ರಮಾಣಪತ್ರವನ್ನು ನೀಡಿದರು. ಬಳಿಕ ಪೂಜ್ಯ ಶ್ರೀಪಾದರು ವಿಶ್ವ ದಾಖಲೆಯ ಪ್ರಮಾಣಪತ್ರವನ್ನು ವಿದುಷಿ ಸಂಗೀತಾ ಬಾಲಚಂದ್ರ ಅವರಿಗೆ ಹಸ್ತಾಂತರಿಸಿ ಆಶೀರ್ವದಿಸಿದರು. ನಂತರ ನಡೆದ ಸರಳ ಸಮಾರಂಭದಲ್ಲಿ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಪರಮಪೂಜ್ಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸೂಚಿಸಿದ ಗೀತಾ ಗಂಗೋತ್ರಿ ಎಂಬ ವಿಶೇಷ ಬಿರುದನ್ನು ವಿದುಷಿ ಸಂಗೀತಾ ಬಾಲಚಂದ್ರ ಅವರಿಗೆ ಪ್ರದಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ದಿವಾನರಾದ ಶ್ರೀ ನಾಗರಾಜ ಆಚಾರ್ಯ, ಅಂತಾರಾಷ್ಟೀಯ ಕಾರ್ಯದರ್ಶಿ ಶ್ರೀ ಪ್ರಸನ್ನ ಆಚಾರ್ಯ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಶ್ರೀಮತಿ ವಿಜಯ ನಾಗರಾಜ ಆಚಾರ್ಯ ಹಾಗೂ ಶ್ರೀಮತಿ ಲಕ್ಷ್ಮೀ ಪ್ರಸನ್ನ ಆಚಾರ್ಯ ಅವರು ವಿದುಷಿ ಅವರಿಗೆ ಗೌರವಿಸಿ ಅಭಿನಂದಿಸಿದರು. ಸಭಾಭವನದ ಒಳಗಿನಿಂದ ಸಂಗೀತದ ಧಾರೆ, ಹೊರಗಿನಿಂದ ಮಳೆಯ ಧಾರೆಗಳು. ಇಷ್ಟ ತನಕ ಬರಗಾಲ ಅಂತ ಇತ್ತು. ಆ ಬರಗಾಲ ಇವತ್ತಿನಿಂದ ಹೋಯಿತು. ಧೋಂತ ಮಳೆ ಸುರಿತಾ ಉಂಟು. ಇದಕ್ಕೆ ಕಾರಣ ಒಂದು, ಇವಳ ಸಂಗೀತಳ ಅಜ್ಜ, ತಂದೆಯ ತಂದೆ ಸುಬ್ರಾಯ ಪುರಾಣಿಕರು ಅಂತ ಒಳ್ಳೆಯ ತಿಳಿಯಾದ ವಿದ್ವತ್ತಾವುಳ್ಳವರು, ತಿಳಿಯಾದ ವಿದ್ವಾಂಸರು. ಅದೇ ರೀತಿಯಲ್ಲಿ ಅವರ ಭಾವ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿಕೊಂಡು, ಸುಬ್ರಾಯ ಪುರಾಣಿಕರ ಭಾವ ವಿದ್ಯಾಮಾನ್ಯ ತೀರ್ಥರು ಅಂತೇಳಿ ಒಂದು ರೀತಿಯಲ್ಲಿ ಶ್ರೀಪಾದರಾಜರು. ಹಾಗೆ ಇಬ್ಬರ ಅನುಗ್ರಹವನ್ನು ಪಡ್ಕೊಂಡಿರತಕ್ಕಂಥ ಇವಳು ಸಂಗೀತ ಕೃಷ್ಣನ ಸನ್ನಿಧಾನದಲ್ಲಿ ತುಂಬ ಶ್ರಾವ್ಯವಾಗಿ ನಡೆದಿದೆ. ಎಲ್ಲರೂ ಕೂಡ ಮೈ ಮರೆಯುವಂತೆ. ಪ್ರಾಯಶಃ ಕೆಲವರು ದಾಸರುಗಳ ಮೇಲೆ ಹೇಳಿದ್ದುಂಟು, ಯಾಕಪ್ಪ ಇಷ್ಟೆಲ್ಲ ಹಾಡು ಮಾಡಿ ಹಾಕಿದ್ದಾರೆ ಅಂತ. ಈಗ ಸಾರ್ಥಕ ಅಂತ ಗೊತ್ತಾಯಿತಾ? ಕೃಷ್ಣ